ಈ ಆಮಂತ್ರಣವನ್ನು ನೀಡಿ ಇಲ್ಲಿ ನಡೆಯತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಿಗೆ ತಾವು ಶ್ರೀಕೃಷ್ಣನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಪೂಜ್ಯ ಆಚಾರ್ಯರಿಗೆ ಗುರುಗಳಿಗೆ ಪ್ರತಿಯೊಬ್ಬ ಈಗ ಸ್ವಾಮಿಗಳು ಅಂತ ಅನುಗ್ರಹ ಸಂದೇಶವನ್ನು पूज्याय राघवेन्द्राय सत्यधर्मरताय च भजताङ्कल्पवृक्षाय नमतां कामधेनवे ವಿಜಯಪುರದ ದಿವಣಗೇರಿ ಮಠದಲ್ಲಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ಬಂದು ನೆಲೆಸಿ 50 ವರ್ಷಗಳು ಪರಿಪೂರ್ಣಗೊಳ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಗುರುಗಳಿಂದ ಅನುಗ್ರಹಿತರಾಗಿರತಕ್ಕಂಥ ಎಲ್ಲ ಭಕ್ತವರ್ಗ ಒಂದಾಗಿ ಗುರುಗಳೇ ಈ 50 ವರ್ಷಗಳಲ್ಲಿ ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಿದ್ದೀರಿ. ತಮ್ಮ ಮಾರ್ಗದರ್ಶನ ನಮಗೆ ನಿರಂತರವಾಗಿರಲಿ. ಮಾರ್ಗದರ್ಶನ ಮಾರ್ಗ ಬೇಕು. ಯಾಕೆ? ಗುರಿಯನ್ನು ಮುಟ್ಟುವುದಕ್ಕೋಸ್ಕರ. ನಮಗೇನಾಗಿದೆ, ಗುರಿ ಯಾವುದೇ ಗೊತ್ತಿಲ್ಲ. ಹಾಗಿರುವಾಗ ಮಾರ್ಗ ಯಾವುದು ತಿಳಿಯೋದು ದೂರ ಉಳಿಯಿತು. ನಮಗೆ ಬದುಕಿನ ಗುರಿಯನ್ನು ತೋರಬೇಕು, ಮಾರ್ಗದರ್ಶನವನ್ನೂ ಮಾಡಬೇಕು. ಯಾವುದು ಗುರಿ? ತೋರುವವರು ಯಾರು? ಗುರುಗಳು. ಅದಕ್ಕೋಸ್ಕರ ಅವರನ್ನು ಗುರುಗಳು ಅಂತ ಕರೆಯುವುದು. ನಾವೆಲ್ಲ ರಾಯರನ್ನು ಗುರುಗಳು ಅಂತ ಕರೆದ್ರೆ ನಾವೆಲ್ಲ ಏನಾಗ್ಬಿಟ್ವಿ? ಶಿಷ್ಯರು. ರಾಯರು ಗುರುಗಳು. ಅವರಲ್ಲಿ ಕೇಳಿದ್ರೆ ಅವರಂತಾರೆ, ನಾನು ಗುರುಗಳಲ್ಲ, ನನಗೊಬ್ಬ ಗುರುಗಳಿದ್ದಾರೆ. ಯಾರು ಅವರಿಗೆ ಗುರುಗಳು? ಅವರ ಸ್ತೋತ್ರ ಶುರುವಾಗುವುದು ಹೇಗೆ? ಶ್ರೀ ಪೂರ್ಣಬೋಧ ಗುರು ತೀರ್ಥ ವಯೋಧಿಮಾರ. ಎಲ್ಲರಿಗೂ ನಮಗೆ ಮೂಲ ಗುರುಗಳು ಪೂರ್ಣ ಬೋಧರು, ಪೂರ್ಣ ಪ್ರಜ್ಞರು. ಪೂರ್ಣ ಬೋಧರು ನಮಗೆಲ್ಲರಿಗೂ ಮೂಲ ಗುರುಗಳು. ಆ ಗುರುಗಳು ಕೊಟ್ಟಿರತಕ್ಕಂತಹ ತೀರ್ಥ ಅಂದ್ರೇನು? ಶಾಸ್ತ್ರ. ಅದನ್ನು ಪಾಲು ಮಾಡಿ ಬಂದವರು ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಪೂರ್ವಾಶ್ರಮದ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಏನು ಅಂತ? ನಮಗೆಲ್ಲ 15 ದಿವಸಕ್ಕೆ ಒಂದು ಉಪವಾಸ ಮಾಡುವವರಿಗೆ. ಆದರೆ ರಾಯರಿಗೆ ಅವರ ಪೂರ್ವಾಶ್ರಮದಲ್ಲಿ ಹಾಗಿರಲಿಲ್ಲ. ವಾರಕ್ಕೆ 3 ಉಪವಾಸಗಳು. ಅಂತಹ ಸ್ಥಿತಿಯಲ್ಲಿದ್ದಂತಹ ರಾಯರು ತಮ್ಮ ಉತ್ತರಾಶ್ರಮದಲ್ಲಿ, ತುರಿಯಾಶ್ರಮದಲ್ಲಿ ಬಳಿ ಬಂದವರಿಗೆಲ್ಲ ಕಾಮಧೇನು ಕಲ್ಪವೃಕ್ಷ ಆಗಿರುವುದು. ಯಾರು ಏನ್ ಕೇಳಿದ್ರು ಕೂಡ ಇಲ್ಲ ಅನ್ನೋ ಮಾತೇ ಇಲ್ಲ, ಮುಗಿತು ಅನ್ನೋ ಮಾತೇ ಇಲ್ಲ. ಕಾಮಧೇನು ಕಲ್ಪವೃಕ್ಷಗಳು ದೇವಲೋಕದ ಸೊತ್ತು. ನಾವು ಯಾರಾದ್ರೂ ಕಂಡೀವಾ? ಇಲ್ಲ. ಆದರೆ ಕಾಮಧೇನು ಕಲ್ಪವೃಕ್ಷಗಳಲ್ಲಿ ಏನು ಗುಣ ಇದೆ ಅಂತ ಕೇಳಿ ತಿಳಿದಿದ್ದೀವೋ ಅವೆಲ್ಲ ನಮಗೆ ಕಾಣೋದು ರಾಯರಲ್ಲಿ. ಹಾಗೆ ನಮ್ಮ ಪಾಲಿಗೆ ರಾಯರೇ ಕಾಮಧೇನು ಕಲ್ಪವೃಕ್ಷ. ಅಲ್ಲ, ಅವರ ಪೂರ್ವಾಶ್ರಮದ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ, ಉತ್ತರಾಶ್ರಮದಲ್ಲೂ ನಾವು ನೋಡ್ತಾ ಇದ್ದೇವೆ. ಇಂಥ ವ್ಯತ್ಯಾಸ, ಇಂಥ ಸಂಪತ್ತು ಅವರಿಗೆ ದೊರಕಿದ್ದು ಹೇಗೆ? ಆ ಪ್ರಶ್ನೆಗೂ ಉತ್ತರ ಅವರ ಸ್ತೋತ್ರದಲ್ಲೇ ಇದೆ. ಏನು? ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಇಂಥ ಸಂಪತ್ತು ಹೇಗೆ ಬಂತು?